ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಹೊಸ ಒಂದು ಫ್ಯೂಚರನ್ನು ಬಂದಿದೆ. ಆ ಒಂದು ಫ್ಯೂಚರನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ನಿಮ್ಮ ಒಂದು ವಾಟ್ಸಪ್ಪನ್ನು ಪ್ಲೇಸ್ಟೋರಿಗೆ ಹೋಗಿ ಒಂದು ಹೊಸ ವೆರ್ಷನನ್ನು ಅಪ್ಡೇಟನ್ನು ಮಾಡ್ಕೊಳ್ಳಿ. ಯಾರೆಲ್ಲ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಹೊಸ ಒಂದು ವಾಟ್ಸಪ್ನಲ್ಲಿ ಇವಾಗ ನೀವು ನಾರ್ಮಲಾಗಿ ಯೂಸ್ ಮಾಡ್ತಾರಲ್ಲ ಎಲ್ಲರೂ ವಾಟ್ಸಪ್ನಲ್ಲಿ ಹೊಸ ಒಂದು ಫ್ಯೂಚರನ್ನು ಕೊಟ್ಟಿದ್ದಾರೆ. ಮುಂಚೆ ಇದ್ದಿಲ್ಲ, ಅದು ಇವಾಗ ಬಂದಿದೆ. ಅದೇನಪ್ಪ ಅಂದರೆ, ನೀವು ಯಾರಿಗೆ ಒಂದು ಫ್ರೆಂಡಿಗಾಗಲಿ ಫ್ಯಾಮಿಲಿಗಾಗಲಿ ಏನಾದರೂ ಚಾಟ್ ಮಾಡ್ತಾಯಿದ್ದೀರಿ ಅಂದ್ಕೊಳ್ಳಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡುವಾಗ ಅಲ್ಲಿ ನಿಮಗೆ ಏನಾದರೂ ತಪ್ಪಾಗಿ ನೀವು ಟೈಪ್ ಮಾಡಿದರೆ ಅಲ್ಲಿ ನಿಮಗೆ ಎಡಿಟ್ ಮಾಡ್ಕೋಕ್ಕೆ ಅವಕಾಶ ಇದ್ದಿದ್ದಿಲ್ಲ ಮುಂಚೆ. ಇವಾಗ ಅದನ್ನು ಎಡಿಟ್ ಮಾಡ್ಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಏನಾದರೂ ತಪ್ಪಾಗಿ ನೀವು ಟೈಪ್ ಮಾಡಿ ಕಳಿಸಿದರೆ ಅದನ್ನು ಮತ್ತೆ ಡಿಲೀಟ್ ಮಾಡ್ಬೋದಾಗಿತ್ತು, ಮತ್ತು ಇನ್ನೊಂದು ಮೆಸೇಜ್ ಹೊಸದಾಗಿ ಟೈಪ್ ಮಾಡಿ ನಾವು ಬರೆದು ಕಳಿಸ್ಬೇಕಾಗಿತ್ತು. ಸೊ ಇವಾಗ ಅದೇ ಮೆಸೇಜನ್ನು ಮತ್ತೆ ಎಡಿಟ್ ಮಾಡಿಕೊಂಡು ಮತ್ತೆ ರೀಸೆಂಡ್ ಮಾಡೋ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇವಾಗ ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ನೋಡಿ ಒಂದು ನಾರ್ಮಲಾಗಿ ಸೆಂಡ್ ಮಾಡ್ತಾ ಇದ್ದೀನಿ ಮೆಸೇಜು. ಹೌ ಆರ್ ಯು ಅಂತ ನಾರ್ಮಲಾಗಿ ನಾನು ಇವಾಗ ಒಂದು ಮೆಸೇಜನ್ನು ಕಳಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಹಾಯ್ ಹೌ ಆರ್ ಯು ಅಂತ ಕಳಿಸ್ತಾ ಇದ್ದೀನಿ. ಇದನ್ನು ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆಗಿದೆ, ಇದನ್ನು ನಾವು ತಿದ್ದುಪಡಿ ಮಾಡಬೇಕು ಇವಾಗ. ಸೊ ಇದನ್ನು ನಾವು ಯಾವ ರೀತಿ ತಿದ್ದುಪಡಿ ಎಡಿಟ್ ಮಾಡಿ ಮತ್ತು ಏನಾದರೂ ಎಕ್ಸ್ಟ್ರಾ ಬರಿಬೇಕು ಅಥವಾ ಏನಾದರೂ ಸೇರಿಸ್ಬೇಕಂದ್ರೆ ಇದನ್ನು ನೀವು ಒತ್ತಿ ಹಿಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಮೇಲುಗಡೆ ನಿಮಗೇನು ಕಾಣ್ತಾ ಇದೆಯಲ್ಲ, ಮೇಲುಗಡೆ 3 ಡಾಟು, ಈ ಒಂದು 3 ಡಾಟನ್ನು ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಕ್ಲಿಕ್ ಮಾಡ್ಕೊಂಡ್ರ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನೋಡಿ ಎಡಿಟ್ ಅಂತ ಆಪ್ಷನ್ ಇದೆ ನೋಡಿ, ಎಡಿಟ್ ಅಂತ. ಈ ಒಂದು ಎಡಿಟ್ ಆಪ್ಷನ್ ಮೊದಲು ಇದ್ದಿದ್ದಲ್ಲ, ಅದನ್ನು ಇವಾಗ ಕೊಟ್ಟಿದ್ದಾರೆ. ಎಲ್ಲ ಒಂದು ವಾಟ್ಸಪ್ಪಲ್ಲಿ ಬರ್ತಾ ಇದೆ. ಸೊ ಇದೇ ಒಂದು ಹೊಸ ಫ್ಯೂಚರ್ ಸ್ನೇಹಿತರೆ, ಎಡಿಟ್ ಕೂಡ ಮಾಡ್ಕೋಬೋದು. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಏನು ನೀವು ಟೈಪ್ ಮಾಡಿ ಕಳಿಸಿರ್ತೀರಲ್ಲ ಅದೇ ಒಂದು ಮೆಸೇಜನ್ನು ಇಲ್ಲಿ ನಿಮಗೆ ತೋರಿಸುತ್ತೆ. ಇದರಲ್ಲಿ ಏನಾದರೂ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನೀವು ಎಡಿಟನ್ನು ಮಾಡ್ಕೋಬೋದು. ಮತ್ತು ಇನ್ನೂ ಏನಾದರೂ ಬರೀಬೇಕಂದ್ರೆ ನೀವು ಏನಾದರೂ ಬರ್ಕೋಬೋದು. ತಪ್ಪಾಗಿರೋ ಮೆಸೇಜನ್ನು ಕೂಡ ಎಡಿಟ್ ಮಾಡ್ಕೋಬೋದು, ಇನ್ನೂ ಎಕ್ಸ್ಟ್ರಾ ಕೂಡ ಬರೀಬೋದು. ಈ ರೀತಿಯಾಗಿ ಬರೋದು ನೀವು ಮತ್ತೊಂದು ಸಲ ನೀವು ಸೆಂಡ್ ಅಂತ ಓಕೆ ಅಂತ ಕೊಟ್ಟರೆ ನಿಮಗೆ ಈ ರೀತಿಯಾಗಿ ನೋಡಿ ಸೆಂಡ್ ಆಗುತ್ತೆ. ಮುಂಚೆ ಹಾಯ್ ಹೌ ಆರ್ ಯು ಅಂತ ಅಷ್ಟೇ ಹಾಕಿದ್ದೆ ನಾನು, ಇವಾಗ ಮತ್ತೆ ಎಡಿಟ್ ಮಾಡಿ ಮತ್ತೆ ಹಾಕಿದ್ದೀನಿ. ಒಂದೇ ಮೆಸೇಜನ್ನು ಮತ್ತೆ ಎಡಿಟ್ ಮಾಡಿಕೊಂಡು ಮತ್ತೆ ರೀಸೆಂಡ ಮಾಡ್ಬೋದು. ಈ ರೀತಿಯಾಗಿದೆ ಸ್ನೇಹಿತರೆ. ಈ ಒಂದು ಫ್ಯೂಚರು ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಯಾಕಂದರೆ ವಾಟ್ಸಪ್ಪಲ್ಲಿ ಭಾಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಸೊ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ವಾಟ್ಸಪ್ಪಲ್ಲಿ ಚೆಕ್ ಮಾಡ್ಕೊಳ್ಳಿ, ಎಡಿಟ್ ಮಾಡೋ ಆಪ್ಷನ್ ಬಂದಿದೆಯಾ ಇಲ್ಲ ಅಂತ. ಬಂದಿಲ್ಲ ಅಂದರೆ ಪ್ಲೇಸ್ಟೋರಿಗೆ ಹೋಗಿ ಅದು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಬರುತ್ತೆ. ಸೊ ಈ ಒಂದು ವಿಷಯ ನಿಮಗೆ ಗೊತ್ತಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಉಪಯುಕ್ತ ಆಗಿದ್ದರೆ ಏನಾದರೂ ಅಭಿಪ್ರಾಯ ತಿಳಿಸಿ ಕಮೆಂಟಲ್ಲಿ ಅಂತ ಹೇಳ್ತಾ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.